ಸ್ಕಿನ್ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನೀವು ಮೇಂಟೆನೆನ್ಸ್ ಒಂದು ರೂಟೀನ್ ಅದೆಲ್ಲ ಶುರು ಮಾಡಿಕೊಂಡ್ರೆ ಪ್ರಾಬಬ್ಲಿ ಅದನ್ನು ಬರೋದನ್ನು ತಡಿಬೋದು ನೀವು. ಸೊ ಅದಕ್ಕೋಸ್ಕರ ಒಂದು ಮಾರ್ನಿಂಗ್ ರೂಟೀನ್ ಇಟ್ಕೊಳ್ಳೋದು, ನೈಟ್ ಮಲಗುವಾಗ ಒಂದು ರೂಟೀನ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿಂಪಲ್ ರೂಟೀನಿಂದ ಶುರು ಮಾಡ್ಕೋಬೋದು. ನೀವೇನು ಲಕ್ಷಾಂತರ ರೂಪಾಯಿ ಸುರಿದು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತಿಲ್ಲ. ಸಿಂಪಲ್ ರೂಟೀನ್ ಏನಿರುತ್ತೆ, ಬೆಳಗ್ಗೆ ಎದ್ದಾಗ ಮುಖ ತೊಳೆಯೋಕ್ಕೊಂದು ಕ್ಲೆನ್ಸರ್, ಫೇಸ್ ವಾಶು, ಅದು ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗುವಂಥದ್ದು ನಿಮ್ಮ ಡಾಕ್ಟರ್ ಹೇಳ್ತಾರೆ ನಿಮಗೆ. ಸೊ ಆ ಫೇಸ್ ವಾಶ್ ಆದ ತಕ್ಷಣ ಒಂದು ಸಿಂಪಲ್ ಮಾಯಿಶ್ಚರೈಸರ್, ಅದು ಕೂಡ ನಿಮ್ಮ ಸ್ಕಿನ್ನಿಗೆ ತಕ್ಕಂಥ ಮಾಯಿಶ್ಚರೈಸರ್ ರೆಕಮೆಂಡ್ ಮಾಡ್ತಾರೆ. ಮಾಯಿಶ್ಚರೈಸರ್ ಆದಮೇಲೆ ಇಂಪಾರ್ಟೆಂಟ್ ಸ್ಟೆಪ್ ಏನು, ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಜನಗಳು ಏನು ಅನ್ಕೋತಾರೆ, ಮನೆಯಿಂದ ಹೊರಗಡೆ ಹೋದರೆ ಮಾತ್ರ ಹಚ್ಚಬೇಕು ಅಥವಾ ತೀರಾ ಬಿಸಿಲಿದ್ರೆ ಮಾತ್ರ ಹಚ್ಚಬೇಕು ಅಂತ ಅಂದ್ಕೋತಾರೆ. ಅದು ಒಂದು ತಪ್ಪು ಕಲ್ಪನೆ. ಮನೇಲಿದ್ದರೂ ಕೂಡ ಇಂಡೋರ್ಸ್ ಕೂಡ ನಾವು ಹಾಕೊಳ್ಳಿ ಅಂತಲೇ ಹೇಳ್ತೀವಿ ಸನ್ಸ್ಕ್ರೀನ್ನ. ಯಾಕಂದರೆ ಈ ರಿಫ್ಲೆಕ್ಟೆಡ್ ಲೈಟ್ಸ್ ಇರ್ಬೋದು, LED ಲೈಟ್ಸ್ ಇರ್ಬೋದು, ಕಂಪ್ಯೂಟರ್ ಸ್ಕ್ರೀನ್, TV ಸ್ಕ್ರೀನ್, ಇದೆಲ್ಲದರಿಂದನೂ ಕೂಡ ನಿಮಗೆ ಆ ಥರದ್ದು ಒಂದು ಪ್ರಭಾವ ಬೀಳ್ಬೋದು, ಆ ಲೈಟ್ದು ಪ್ರಭಾವ ಬೀಳ್ಬೋದು. ಹಾಗಾಗಿ ಮನೇಲೂ ಕೂಡ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಅಂತಲೇ ಹೇಳ್ತೀವಿ. ಸೊ ಇದು ಸಿಂಪಲ್ ಆಗಿರೋ ಒಂದು ಮಾರ್ನಿಂಗ್ ರೂಟೀನ್. ನಿಮಗೆ ಮತ್ತೆ ಮಧ್ಯಾಹ್ನ ರಿಪೀಟ್ ಅಪ್ಲಿಕೇಶನ್ ಆಫ್ ಸನ್ಸ್ಕ್ರೀನ್ ಬೇಕಾಗುತ್ತೆ. ತುಂಬ ಏನೋ ಗಲೀಜಾಗಿದ್ದರೆ ಮುಖ ತೊಳೆದು ಹಚ್ಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಇನ್ನೊಂದು ಅಪ್ಲಿಕೇಶನ್